ಚೆನ್ನೆಮಣೆ ಬಹಳ ಅಪರೂಪ. ಈಗ ಹಿಂದಿನ ಕಾಲದಲ್ಲಿ ಆಟ ಆಡಲೆಲ್ಲ ಉಪಯೋಗಿಸ್ತಾ ಇದ್ರು ನಮ್ಮ ಪೂರ್ವಜರೆಲ್ಲ. ಈಗ ಇದು ಕಾಣೋದು ತುಂಬ ಅಪರೂಪ. ಚೆನ್ನೆಮಣೆ ಹೇಗೆ ಆಡೋದು ಅಂತ ನೋಡುವ. ನೋಡಿ, ಒಟ್ಟು 14 ಗುಂಡಿ ಇದೆ. 14 ಗುಂಡಿ ಅದಕ್ಕೆ 4 ಚೆನ್ನೆ ಬೀಜನ ಹಾಕಬೇಕು. 4 ಥರ ಅಲ್ವಾ ಶ್ರವಣ? 4 ಚೆನ್ನೆ ಹಾಕಿ, 4 ಹಾಕಿ ನೋಡುವ. ನೋಡಿ, ಈಗ ಚೆನ್ನೆಮಣೆಗೆ ಚೆನ್ನೆಕಾಯೆಲ್ಲ ಹಾಕಿದೆ. 4 ಥರ ಪ್ರತಿ ಗುಂಡಿಗೆ ಕೂಡ 4 ಚೆನ್ನೆ ಕಾಯಿಗಳನ್ನು ಹಾಕಿದ್ದೇವೆ. ಇನ್ನೀಗ ಚೆನ್ನೆಮಣೆಯನ್ನು ಹೇಗೆ ಆಟ ಆಡೋದು ಅಂತ ನೋಡು. ಪ್ಲೇಯರ್ಸ್ ರೆಡಿ ಆಗಿದ್ದಾರೆ, ಅಜ್ಜಿ ಮತ್ತೆ ಪುಳ್ಳಿ. ಆಡಿ ನೋಡುವ ಹೇಗೆ ಆಡೋದು. ಅಲ್ಲಿಂದ ಶುರು ಮಾಡ್ಬೇಕಾ? 4 ಕಾಯನ್ನು ತೆಗಿಬೇಕು ಅಲ್ಲಿಂದ. 1 2 3 4 ಅಲ್ಲಿ ಹಾಕಬೇಕು. ಸರಿ, ಅಲ್ಲಿಂದ ಪುನಃ 4 ತಗೊಳ್ಬೇಕು. 1 2 3 4 ತೆಗಿರಿ. 1 2 3 4 ಅಲ್ಲಿಂದ ತೆಗೆದು ಅದರ ಮುಂದಿನದಕ್ಕೆ ಹಾಕ್ತಾ ಬರಬೇಕು. 1 2 3 4 2 4 5 ಸರಿ. ಈಗ ಅದನ್ನು ತೆಗಿಬೇಕು. ಇದಿಷ್ಟೀಗ ಇಲ್ಲಿ ಒಂದು ಕಾಲಿ ಇತ್ತಲ್ಲ, ಇದು ಅಜ್ಜಿಗೆ ಇದು ನಿಮಗೆ ಸಿಕ್ಕಿತ್ತು. ಈಗ ಇನ್ನೀಗ ಇವು ಆಡ್ಲಿಕ್ಕೆ. ಆಡು ನೋಡುವ. ನೀನಲ್ಲಿ ಶುರು ಮಾಡ್ಲಿಕ್ಕೆ ಅಲ್ಲಿಂದ. 1 2 3 4 ಅಲ್ಲಿಂದ ತೆಗಿಬೇಕಾ? ಹೌದು, ಸದ್ಯಕ್ಕೆ ಈಗ ಒಂದು ಗೇಮಿನ ಕೊನೆಯಲ್ಲಿ ಅಜ್ಜಿಗೆ 6 ಕಾಯಿ ಸಿಕ್ಕಿದೆ, ಶ್ರವಣನಿಗೆ ಕೇವಲ 4. ಈಗ ಅಜ್ಜಿ ಲೀಡಿಂಗ್ ಅಲ್ಲಿ ಇದ್ದಾರೆ. ಭಾರಿ ದೊಡ್ಡ ಪಂದ್ಯಾಟ. ಶ್ರವಣ್ ಕುಮಾರ್ ಹಾಗೂ ಸರಸ್ವತಿ ಅಜ್ಜಿಯವರ ಮಧ್ಯದಲ್ಲಿ ಚೆನ್ನೆಮಣೆ ಆಟ. ನಾವು ಸಣ್ಣ ಮಕ್ಕಳಾಗಿರುವಾಗ ಮಳೆಗಾಲದಲ್ಲಿ ಆಡುವ ಆಟ ಇದು. ಮೊದಲಿಗೆ ಟಿವಿ ಮೊಬೈಲ್ ಇಲ್ಲ, ಅದೆಲ್ಲ ಇಲ್ಲ. ಇದೇ ಖುಷಿ ಕೊಡುವ ಆಟ. ಎಲ್ಲರೂ ಸೇರಿ ಆಡಿ ಎಂಜಾಯ್ ಮಾಡ್ತೀವಿ. ನೀವು ಆಡ್ತಾ ಇದ್ರಾಗ? ಆಡ್ತಿದ್ದೀವಿ. ಈಗ ಇದು ನೋಡಿದ ಎಷ್ಟು ವರ್ಷ ಆಯ್ತು ನೀವು ಈ ಚೆನ್ನೆಮಣೆ ಎಲ್ಲ ನೋಡಿದ್ರೆ? 50 ವರ್ಷ ಆಯ್ತಾ ಏನೋ. ಹಾಗೆಲ್ಲ ಆಟ ಆಡಿ ಇದುವೇ ಮಳೆಗಾಲದ ಟೈಮ್ ಪಾಸಿಗೆ ಇದುವೇ ಇದು ಎಂಜಾಯ್ ಆಗಿ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಮೊಬೈಲ್ ಇಲ್ಲ, ಟಿವಿ ಇಲ್ಲ, ತುಂಬಾ ಮನೆ ತುಂಬಾ ಜನ. ಆಗ ಮನೆ ತುಂಬಾ ಜನ, ಎಲ್ಲರೂ ಆಡುವುದು. ಅದು ಎಷ್ಟು ಮನೆ ಎಷ್ಟಿತ್ತು? ಒಂದೇ ಇದ್ದದಲ್ಲ, ಅದಕ್ಕೆ ಜಗಳ ಆಗ್ತಾ ಇತ್ತು, ನನಗೆ ಬೇಕು. ಅದು ಉಂಟಲ್ಲ ಮಕ್ಕಳ ಜಗಳ, ಅವರು ಕಾಮನ್ ಅಲ್ಲ ಅದು. ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ಅಂದ್ರೆ ನಮ್ಮ ಬುದ್ಧಿಗೆ ಒಂದು ಒಳ್ಳೆ ಕೆಲಸ, ಮಂಡೆಗೆ ಒಳ್ಳೆ ಕೆಲಸ ಕೊಡುವಂತ ಒಂದು ಆಟ. ಆಟದ ಕೊನೆಯ ಹಂತದಲ್ಲಿ ಇದ್ದೇವೆ. ಯಾರು ವಿನ್ ಆಗ್ತಾರೆ? ಶ್ರವಣ್ ವಿನ್ ಆಗ್ತಾರಾ? ಅಜ್ಜಿ ವಿನ್ ಆಗ್ತಾರಾ? ಕ್ಷಣ ಕ್ಷಣಕ್ಕೂ ಕುತೂಹಲ, ಕ್ಷಣ ಕ್ಷಣಕ್ಕೂ ಕೌತುಕತೆ ಹೆಚ್ಚಿಸ್ತಾ ಇದೆ. ಒಟ್ಟು 3 ಕಾಯಿನ್ ಉಳಿದಿದೆ ಈಗ. ಕರೆಕ್ಟ್. ಹಾಕು, ಇಲ್ಲಿಗೆ ಹಾಕು, ನಿನ್ನ ಕೋಟಿಗೆ ಹಾಕು. ಅಲ್ಲ, ನನಗೆ ಇದು ಹೌದು. ಈಗ ಎಣಿಸಿ ಎಷ್ಟುಂಟು? 19 20 21 22 23 24 24 6 7 26 27 28 29 30 31 32. ಶ್ರವಣ್ ಅವರು ವಿಜಯಶೀಲರಾಗಿದ್ದಾರೆ, ಅಭಿನಂದನೆಗಳು. ಬರ್ಲಿ ಜೋರಾದ ಚಪ್ಪಾಳೆ. ಅಜ್ಜಿಯವರು ಒಳ್ಳೆ ಸ್ಪರ್ಧೆ ಕೊಟ್ಟಿದ್ದಾರೆ. ಎಷ್ಟು? 24 ಕಾಯಿನ್.